ನಮಸ್ಕಾರ ಸ್ನೇಹಿತರೆ. ಈ ದಿನಗಳಲ್ಲಿ ಹಣವಿದ್ದರೇನೆ ಯಾರ ಮೇಲಾದರೂ ಪ್ರೀತಿ ವಾತ್ಸಲ್ಯ ಹುಟ್ಟುತ್ತದೆ. ಹಣವಿಲ್ಲದಿದ್ದರೆ 5 ನಿಮಿಷ ಮಾತನಾಡುವುದಕ್ಕೂ ಕೂಡ ಇಷ್ಟಪಡದ ಜನರ ನಡುವೆ ನಾವು ಇದ್ದೀವಿ. ಇನ್ನು ನಾನು ಈ ಮಾತನ್ನು ಹೇಳಲು ಮುಖ್ಯ ಕಾರಣ ಹೀರೋಯಿನ್ ಶ್ರೀಲೀಲಾ. ಚಿತ್ರರಂಗದಲ್ಲಿ ಈಕೆಗೆ ಭಾರಿ ಬೇಡಿಕೆ ಇದ್ದು ಹಲವಾರು ಸಿನಿಮಾಗಳಲ್ಲಿ ಅವಕಾಶಗಳನ್ನು ಗಿಟ್ಟಿಸಿಕೊಂಡು ಮುನ್ನುಗ್ಗುತ್ತಿದ್ದರೆ ಆಕೆಯ ತಾಯಿ ಮಾತ್ರ ಅನಾವಶ್ಯಕವಾಗಿ ಶ್ರೀಲೀಲಾರನ್ನು ವಿವಾದದಲ್ಲಿ ಸಿಕ್ಕಿ ಹಾಕಿಸುತ್ತಿದ್ದಾರೆ. ಇನ್ನು ಶ್ರೀಲೀಲಾ ತಂದೆ ಯಾರು? ಶ್ರೀಲೀಲಾ ತಾಯಿ ಸ್ವರ್ಣಲತಾ ಯಾರನ್ನು ನೋಡಿಕೊಂಡು ಬೆಂಗಳೂರಿನಲ್ಲಿ ರೌಡಿಸಂ ಮಾಡುತ್ತಿದ್ದಾರೆ? ಹಣಕ್ಕೋಸ್ಕರವೇ ಶ್ರೀಲೀಲಾ 50ಕ್ಕಿಂತ ಹೆಚ್ಚು ವಯಸ್ಸಾಗಿರುವ ಹೀರೋಗಳ ಜೊತೆ ನಟಿಸುತ್ತಿದ್ದಾಳಾ? ಸಿನಿಮಾಗಳಲ್ಲಿ ಅವಕಾಶಗಳಿಗೋಸ್ಕರ ತನ್ನ ಸಂಭಾವನೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದಾಳಾ ಎಂಬ ಅನೇಕ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲು ಪ್ರಯತ್ನಿಸುತ್ತೀನಿ. ನೀವು ಮಾತ್ರ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಶ್ರೀಲೀಲಾ 2001 ಫೆಬ್ರವರಿ 1ರಂದು ಅಮೆರಿಕದಲ್ಲಿನ ಒಂದು ತೆಲುಗು ಕುಟುಂಬದಲ್ಲಿ ಈಕೆ ಜನ್ಮಿಸುತ್ತಾಳೆ. ತಾಯಿಯಾದ ಸ್ವರ್ಣಲತಾ ಬೆಂಗಳೂರಿನಲ್ಲಿ ಗೈನಕಾಲಜಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಸ್ವರ್ಣಲತಾ ಕೈಗಾರಿಕೋದ್ಯಮಿಯಾದ ಸೂರಪ್ಪನೇನಿ ಸುಧಾಕರ್ ರವರನ್ನು ಮದುವೆ ಮಾಡಿಕೊಂಡು ಇವರಿಬ್ಬರು ವಿಚ್ಛೇದನ ತೆಗೆದುಕೊಂಡ ನಂತರ ಶ್ರೀಲೀಲಾ ಹುಟ್ಟುತ್ತಾರೆ. ಈ ವಿಷಯದ ಕುರಿತು ತಿಳಿದುಕೊಳ್ಳುವ ಮುಂಚೆ ಶ್ರೀಲೀಲಾರವರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಶ್ರೀಲೀಲಾ ಅಮೆರಿಕಾದಲ್ಲಿ ಹುಟ್ಟುತ್ತಾರೆ. ಈಕೆ ತನ್ನ ತಾಯಿಯ ಹಾಗೆಯೇ ಡಾಕ್ಟರ್ ಆಗಬೇಕೆಂದು ಅಂದುಕೊಳ್ತಾಳೆ. ಅದಕ್ಕೇನೆ MBBS ಕೋರ್ಸ್ಗೆ ಜಾಯಿನ್ ಆಗುತ್ತಾಳೆ. ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲೇ ಸ್ನೇಹಿತರ ಸಲಹೆ ಮೇರೆಗೆ ಮಾಡೆಲಿಂಗ್ ಮಾಡಬೇಕೆಂದು ಅಂದುಕೊಳ್ತಾಳೆ. ಹಾಗೆಯೇ ಲೋಕಲ್ ಬ್ರ್ಯಾಂಡ್ಸ್ ಆದ ಸ್ಯಾರಿ, ಜ್ಯುವೆಲರಿ ಆರ್ಟ್ಸ್ನ ಮಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತೂ ಆಕ್ಟಿವ್ ಆಗಿ ಇರುತ್ತಿದ್ದಳು. ಮಾಡೆಲಿಂಗ್ ಮಾಡುತ್ತಿದ್ದಂತೆಯೇ ಸಿನಿಮಾಗಳಲ್ಲಿ ಟ್ರೈ ಮಾಡಬೇಕಂತ ಅಂದುಕೊಳ್ತಾಳೆ. ಅದಕ್ಕೇನೆ ಕೆಲವು ಆಫೀಸಸ್ಗಳಿಗೆ ಹೋಗಿ ಆಡಿಷನ್ಸ್ ಕೂಡ ಕೊಡುತ್ತಾಳೆ. ಹಾಗೆ ಪ್ರಯತ್ನಿಸುತ್ತಿರುವ ಸಮಯದಲ್ಲೇ 2017ರಲ್ಲಿ ಕಿಸ್ ಎನ್ನುವ ಕನ್ನಡ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅವಕಾಶವನ್ನು ದಕ್ಕಿಸಿಕೊಳ್ತಾಳೆ. ಈ ಸಿನಿಮಾ ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿಕೊಂಡು 2019ರಲ್ಲಿ ರಿಲೀಸ್ ಆಗುತ್ತದೆ. ಈ ಮೂವಿ ರಿಲೀಸ್ ಆಗಿ ಯಶಸ್ಸು ಕೂಡ ಕಾಣುತ್ತದೆ. 1 ತಿಂಗಳ ನಂತರ ಶ್ರೀಮುರಳಿರವರ ಜೊತೆ ನಟಿಸಲು ಅವಕಾಶ ಸಿಗುತ್ತದೆ. ಭರಾಟೆ ಸಿನಿಮಾದಲ್ಲಿ ನಟಿಸಿ ಈ ಮೂವಿ ಒಳ್ಳೆಯ ಐಡೆಂಟಿಟಿಯನ್ನು ಶ್ರೀಲೀಲಾಗೆ ತಂದುಕೊಡುತ್ತದೆ. 2021ರಲ್ಲಿ ಪೆಳ್ಳಿ ಸಂದಡಿ ಎಂಬ ಸಿನಿಮಾದಲ್ಲಿ ನಟಿಸುವ ಮೂಲಕ ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡುತ್ತಾಳೆ. ಆದರೆ ಆ ಮೂವಿ ಬಿಲೋ ಅವರೇಜ್ ಆದರೂ ಕೂಡ ಶ್ರೀಲೀಲಾಗೆ ತೆಲುಗಿನಲ್ಲಿ ಆಫರ್ಸ್ಗಳು ಕಡಿಮೆ ಆಗಲಿಲ್ಲವೆಂದೇ ಹೇಳಬಹುದು. ಶ್ರೀಲೀಲಾರನ್ನು ನಿಮಗೆ ತೆಲುಗಿನಲ್ಲಿ ಇಷ್ಟೊಂದು ಅವಕಾಶಗಳು ಸಿಗುವುದಕ್ಕೆ ಕಾರಣವೇನು ಎಂದು ಕೇಳಿದ್ದಕ್ಕೆ ಅದಕ್ಕೆ ಶ್ರೀಲೀಲಾ, ನನ್ನ ತಂದೆ ತೆಲುಗಿನವರೇನೆ, ಅದರಲ್ಲೂ ಅವರು ಆಂಧ್ರಕ್ಕೆ ಸೇರಿದವರೇನೆ. ಅಷ್ಟೇ ಅಲ್ಲದೆ ನಮ್ಮ ಅಮ್ಮನವರ ಕಡೆಯವರು ಸಿನಿಮಾ ಇಂಡಸ್ಟ್ರಿಯವರ ಜೊತೆ ಒಳ್ಳೆಯ ಒಡನಾಟವಿರುವುದರಿಂದ ನನಗೆ ತೆಲುಗಿನಲ್ಲಿ ಒಳ್ಳೆಯ ಅವಕಾಶಗಳು ಲಭಿಸುತ್ತಿವೆ ಎಂದು ಹೇಳುತ್ತಾರೆ. ಆಗಲೇ ತೆಲುಗಿನ ಪೆಳ್ಳಿ ಸಂದಡಿ ಸಿನಿಮಾ ತಂಡವು ಸೂರಪ್ಪನೇನಿ ಶ್ರೀಲೀಲಾ ಎಂದು ಹೆಸರು ಹಾಕಿಸಿದ್ದರಿಂದ ಶ್ರೀಲೀಲಾ ವಿವಾದದಲ್ಲಿ ಸಿಕ್ಕಿಹಾಕಿಕೊಳ್ತಾಳೆ. ನೀವು ಕೇಳಬಹುದು, ತಂದೆ ಹೆಸರು ಹಾಕಿದ್ರೆ ಯಾಕೆ ವಿವಾದವಾಗುತ್ತದೆ ಅಂತ. ಇನ್ನು ಕೈಗಾರಿಕೋದ್ಯಮಿಯಾದ ಸೂರಪ್ಪನೇನಿ ಸುಧಾಕರ್ ಅವರು ಪ್ರೆಸ್ ಮೀಟ್ ಇಟ್ಟು ಶ್ರೀಲೀಲಾ ಎಂಬ ನಟಿ ನನ್ನ ಮಗಳು ಅಲ್ಲವೆಂದು, ಆಕೆ ನನ್ನ ಮಾಜಿ ಪತಿಯ ಮಗಳು ಎಂದು, ಆಕೆಯಿಂದ ಬೇರೆಯಾದ ಮೇಲೇನೆ ಶ್ರೀಲೀಲಾಗೆ ಆಕೆ ಜನ್ಮ ನೀಡಿದ್ದಾಳೆ ಎಂದು, ಆದ್ದರಿಂದ ಆಕೆ ನನ್ನ ಮಗಳು ಅಲ್ಲ ಅಂತ ಹೇಳುತ್ತಾರೆ. ನಾನು ಮತ್ತು ಶ್ರೀಲೀಲಾ ತಾಯಿಯಾದ ಸ್ವರ್ಣಲತಾ 21 ವರ್ಷಗಳ ಹಿಂದೆಯೇ ಡೈವರ್ಸ್ ತೆಗೆದುಕೊಂಡಿದ್ದೀವಿ. ಸ್ವರ್ಣಲತಾ ಕುಟುಂಬದ ಕಾರಣದಿಂದ ನಾನು ತುಂಬಾನೇ ಕಳೆದುಕೊಂಡಿದ್ದೀನಿ. ಈಗ ನನ್ನ ಹೆಸರನ್ನು ಯಾರೂ ಕೂಡ ಉಪಯೋಗಿಸಬಾರದು ಎಂದು ಅವರು ಸ್ಪಷ್ಟಪಡಿಸುತ್ತಾರೆ. ಕುಟುಂಬ ನ್ಯಾಯಾಲಯದಲ್ಲಿ ತುಂಬ ವರ್ಷಗಳ ಹಿಂದೆಯೇ ಕೋರ್ಟ್ ವಿಚ್ಛೇದನದ ತೀರ್ಪನ್ನು ನೀಡಿದೆ ಎಂದು, ಆದರೂ ಕೂಡ ಶ್ರೀಲೀಲಾ ತಾಯಿ ಹೆಚ್ಚು ಜೀವನಾಧಾರಕ್ಕೋಸ್ಕರ ಇನ್ನೂ ಅನೇಕ ನ್ಯಾಯಾಲಯಗಳಲ್ಲಿ ನನಗೆ ನ್ಯಾಯ ದೊರಕಿಸಿಕೊಡಿ ಎಂದು ಕೇಸ್ಗಳನ್ನು ಹಾಕುತ್ತಾಳೆ ಅಂತ ಅವರು ಹೇಳುತ್ತಾರೆ. ಆದರೆ ವಿಚ್ಛೇದನಕ್ಕೆ ಸಂಬಂಧಿಸಿದ ಕೇಸ್ಗಳು ಕೋರ್ಟಿನಲ್ಲಿ ಇನ್ನೂ ಪೆಂಡಿಂಗ್ನಲ್ಲಿಯೇ ಇದೆ ಎಂದು, ಆದ್ದರಿಂದ ಶ್ರೀಲೀಲಾ ಇಂಟರ್ವ್ಯೂಗಳಲ್ಲಿ ತನ್ನ ಹೆಸರನ್ನು ಉಲ್ಲೇಖಿಸುವುದು ಸರಿ ಇಲ್ಲವೆಂದು, ಇದು ಕೆಟ್ಟ ಉದ್ದೇಶವೆಂದು, ತನ್ನ ಆಸ್ತಿಯಲ್ಲಿ ಇನ್ನಷ್ಟು ಭಾಗವನ್ನು ಕ್ಲೈಮ್ ಮಾಡುವುದಕ್ಕೇನೆ ಮಾತ್ರವೇ ಹೀಗೆ ಹೇಳುತ್ತಿದ್ದಾಳೆ ಎಂದು ಅವರು ಹೇಳುತ್ತಾರೆ. ಸ್ನೇಹಿತರೆ, ನೀವು ಕೇಳಬಹುದು, ಒಬ್ಬ ತಂದೆ ಒಬ್ಬ ಮಗಳ ವಿಚಾರವಾಗಿ ಯಾಕೆ ಇಷ್ಟೊಂದು ಕಠಿಣವಾಗಿ ಇದ್ದಾನೆ ಅಂತ. ಅಸಲಿ ನಿಜ ಏನು ಅಂದರೆ, ಸುಧಾಕರ್ ಆಂಧ್ರ ಪ್ರದೇಶಕ್ಕೆ ಸೇರಿದ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಇವರ ಕಂಪನಿಗಳು ಬೆಂಗಳೂರಿನಲ್ಲಿ ಹಾಗೂ ಹೈದರಾಬಾದಿನಲ್ಲಿ ಕೂಡ ಇದ್ದಾವೆ. ಸುಧಾಕರ್ ಅವರು ತನ್ನ ಮಾಸ್ಟರ್ ಡಿಗ್ರಿಯನ್ನು ಅಮೆರಿಕಾದಲ್ಲಿ ಮಾಡುತ್ತಿರುವಾಗ ಆಂಧ್ರಕ್ಕೆ ಸೇರಿದ ಹುಡುಗಿಯಾದ ಸ್ವರ್ಣಲತಾರನ್ನು ಭೇಟಿಯಾಗುತ್ತಾರೆ. ಅಲ್ಲಿ ಆಕೆ MBBS ಓದುತ್ತಿರುತ್ತಾರೆ. ಇದರಿಂದ ಇವರಿಬ್ಬರ ನಡುವೆ ಒಳ್ಳೆ ಸ್ನೇಹ ಬೆಳೆದು ಅದು ಪ್ರೀತಿಯಾಗಿ ಬದಲಾಗುತ್ತೆ. ಸುಧಾಕರ್ ಕುಟುಂಬವು ವೆಲ್ ಸೆಟಲ್ಡ್ ಫ್ಯಾಮಿಲಿ ಆಗಿದ್ದರಿಂದ ಸ್ವರ್ಣಲತಾ ಕುಟುಂಬದವರು ಇವರಿಬ್ಬರ ಮದುವೆಗೆ ಒಪ್ಪಿಕೊಳ್ತಾರೆ. ಆಗ ಸುಧಾಕರ್ ಸ್ವರ್ಣಲತಾ ಹಿರಿಯರ ಉಪಸ್ಥಿತಿಯಲ್ಲಿ ಆಂಧ್ರದ ವಿಜಯವಾಡದಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿಕೊಂಡು ಮತ್ತೆ ಮರಳಿ ಅಮೆರಿಕಕ್ಕೆ ಹೊರಟು ಹೋಗ್ತಾರೆ.
ಅಮೆರಿಕಾಗೆ ಹೋದ ನಂತರ ಸುಧಾಕರ್ ಬಿಸ್ನೆಸ್ ಮಾಡಿದರೆ ಸ್ವರ್ಣಲತಾ ತನ್ನ MBBS ಓದನ್ನು ಮುಂದುವರಿಸುತ್ತಾಳೆ. ಆಗಲೇ ಇವರಿಬ್ಬರಿಗೆ ಇಬ್ಬರು ಗಂಡು ಮಕ್ಕಳು ಜನಿಸುತ್ತಾರೆ. ಮೊದಲ ಮಗನ ಹೆಸರು ಶ್ರೀಕರ್, ಎರಡನೇ ಮಗನ ಹೆಸರು ಶ್ರೀದೀಪ್. ಸುಧಾಕರ್ಗೆ ಭಾರತದಲ್ಲಿರುವ ತಮ್ಮ ಕಾಲೇಜುಗಳು ಮತ್ತು ಫ್ಯಾಕ್ಟರೀಸ್ ವ್ಯವಹಾರಗಳೆಲ್ಲವನ್ನು ಸ್ವರ್ಣಲತಾ ಮಾತಿನ ಮೇರೆಗೆ ಆಕೆ ಅಣ್ಣನಿಗೆ ಹಾಗೂ ತಂದೆಗೆ ನೋಡಿಕೊಳ್ಳಿ ಎಂದು ಹೇಳುತ್ತಾನೆ. ಆದರೆ ಕೆಲವು ದಿನಗಳ ಬಳಿಕ ಸ್ವರ್ಣಲತಾ ಅವರ ಅಣ್ಣ ಫೋರ್ಜರಿ ಮಾಡಿ ಕಾಲೇಜಸ್ಸನ್ನು ಮತ್ತು ಫ್ಯಾಕ್ಟರೀಸನ್ನು ತನ್ನ ಹೆಸರಿಗೆ ಬದಲಾವಣೆ ಮಾಡಿಕೊಂಡು ತಾನೇ ಓನರ್ ಹಾಗೆ ಮುಂದುವರಿಯುತ್ತಾನೆ. ಇದರಿಂದ ಸುಧಾಕರ್ ಸ್ವರ್ಣಲತಾ ನಡುವೆ ದಿನಾಲು ಜಗಳಗಳು ನಡೆಯುತ್ತಿದ್ದವು. ಇದರಿಂದ ಸುಧಾಕರ್ ಸ್ವರ್ಣಲತಾ ಕುಟುಂಬವು ಮಾಡಿದ ಮೋಸವನ್ನು ಸಹಿಸುವುದಿಲ್ಲ. ಅಷ್ಟೇ ಅಲ್ಲದೆ ಸ್ವರ್ಣಲತಾ ಬೇರೆ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧವನ್ನು ಬೆಳೆಸಿದ್ದಾಳೆ ಅಂತ ಸುಧಾಕರ್ ಆಕೆಗೆ ವಿಚ್ಛೇದನವನ್ನು ಕೊಡಬೇಕಂತ ನಿರ್ಧಾರವನ್ನು ಮಾಡ್ತಾನೆ. ಆದರೆ ಸ್ವರ್ಣಲತಾ ಆಸ್ತಿಯನ್ನೆಲ್ಲ ತನ್ನ ಗಂಡು ಮಕ್ಕಳಿಗೇನೆ ಬರೆದುಕೊಟ್ಟರೆ ಮಾತ್ರ ಡ್ರೈವರ್ಸ್ ಕೊಡ್ತೀನಿ ಎಂದು ಹೇಳಿದ್ದರಿಂದ ಸುಧಾಕರ್ USA ನಿಂದ ಭಾರತಕ್ಕೆ ಬಂದು ಸ್ವರ್ಣಲತಾ ಅಣ್ಣನ ಮೇಲೆ ಹಾಗೂ ತಂದೆಯ ಮೇಲೆ ಅವರಿಬ್ಬರ ಮೇಲೆ ಕೇಸನ್ನು ಹಾಕುತ್ತಾರೆ. ಹಾಗೆ ಸ್ವರ್ಣಲತಾಗೆ ಡೈವರ್ಸ್ ನೋಟಿಸನ್ನು ಕೂಡ ಕಳಿಸುತ್ತಾರೆ. ಸುಧಾಕರ್ ಅವರ ಕುಟುಂಬದವರು ಸುಧಾಕರ್ಗೆ ಕೂಡಲೇ ಬೇರೆ ಹುಡುಗಿಯೊಂದಿಗೆ ವಿವಾಹವನ್ನು ಮಾಡಿಸುತ್ತಾರೆ. ಆದರೆ ಸ್ವರ್ಣಲತಾ ಡೈವರ್ಸ್ಗೆ ಅಂಗೀಕರಿಸದೆ ಆಸ್ತಿಗೋಸ್ಕರ ಕೇಸ್ ಹಾಕುತ್ತಾಳೆ. ಅಂದರೆ ಮೊದಲನೇ ಹೆಂಡತಿಯ ಮಕ್ಕಳಿಗೇನೆ ಸುಧಾಕರ್ ಆಸ್ತಿ ಸೇರುತ್ತದೆ ಎಂದು, ಎರಡನೇ ಹೆಂಡತಿಯ ಮಕ್ಕಳಿಗೆ ಆಸ್ತಿ ಸಿಗುವುದಿಲ್ಲ ಎಂದು ಕೇಸ್ ಹಾಕುತ್ತಾಳೆ. ಆದರೆ ಸುಧಾಕರ್ ಸ್ವರ್ಣಲತಾ ಬೇರೆ ವ್ಯಕ್ತಿಯೊಂದಿಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ದಾಳೆ ಎಂದು, ಅದರಿಂದಲೇ ಆಕೆಯಿಂದ ಬೇರೆಯಾದ ಮೇಲೆಯೂ ಕೂಡ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂದು ಪ್ರೂವ್ ಮಾಡುತ್ತಾನೆ. ಸ್ವರ್ಣಲತಾ ಎಷ್ಟು ವಾದಿಸಿದರೂ ಕೂಡ ಸುಧಾಕರ್ ಕೇಳದೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಡೈವರ್ಸ್ ಅನ್ನು ತೆಗೆದುಕೊಳ್ತಾನೆ. ಆದರೆ ಸ್ವರ್ಣಲತಾರವರ ತಂದೆ ಇದು ಸರಿಯಾದ ತೀರ್ಪು ಅಲ್ಲವೆಂದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದರಿಂದ ಆ ಕೇಸ್ ಇನ್ನೂ ಯಾರ ಪರವೂ ಕೂಡ ಇತ್ಯರ್ಥವಾಗಿಲ್ಲ. ಅದೇ ಸಮಯದಲ್ಲಿ ಶ್ರೀಲೀಲಾ ಅಮೆರಿಕಾದಲ್ಲಿ ಹುಟ್ಟುತ್ತಾಳೆ. ಆದರೆ ಸುಧಾಕರ್ ಆ ಮಗಳು ನನಗೆ ಹುಟ್ಟಿಲ್ಲವೆಂದು, ಆ ಮಗು ನನ್ನ ಮಗಳಲ್ಲ ಎಂದು ಹೇಳುತ್ತಾನೆ. ಆದರೆ ಸ್ವರ್ಣಲತಾ ಮಾತ್ರ ಶ್ರೀಲೀಲಾ ಕೂಡ ಸುಧಾಕರ್ ಮಗಳೇನೆ, ಆದ್ದರಿಂದ ತನ್ನ 3 ಮಕ್ಕಳಿಗೂ ಸಮಾನವಾಗಿ ಆಸ್ತಿಯನ್ನು ಹಂಚಬೇಕು, ಇಲ್ಲದಿದ್ದರೆ ಈ ಕೇಸನ್ನು ಕ್ಲೋಸ್ ಮಾಡುವುದಿಲ್ಲವೆಂದು ಕಳೆದ 22 ವರ್ಷಗಳಿಂದ ಆ ಕೇಸನ್ನು ಎಳೆದುಕೊಂಡು ಬರುತ್ತಿದ್ದಾಳೆ. ಇನ್ನು ಈ ಕಡೆ ಸುಧಾಕರ್ 2ನೇ ಮದುವೆ ಮಾಡಿಕೊಂಡು ಇಬ್ಬರು ಮಕ್ಕಳನ್ನು ಹೊಂದಿ ಅವರನ್ನು ತನ್ನ ವಾರಸುದಾರರಾಗಿ ತನ್ನ ಕಂಪನಿ ಕೆಲಸಗಳಲ್ಲಿ ಬ್ಯುಸಿ ಮಾಡಿದ್ದಾರೆ. ಆದರೆ ಇಲ್ಲಿ ಗಂಡ ಹೆಂಡತಿಯ ಜಗಳದಲ್ಲಿ ಶ್ರೀಲೀಲಾ ತನ್ನ ಕೆರಿಯರ್ನಲ್ಲಿ ತಂದೆ ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ನೀಡಲು ಆಗದೆ ಸುಧಾಕರ್ ಆಕೆಯನ್ನು ಅವಮಾನಿಸಿದ್ದಾನೆ ಅಂತಲೇ ಹೇಳಬಹುದು. ಇನ್ನು ಹೋದರೆ ಸ್ವರ್ಣಲತಾ ಸುಧಾಕರ್ ಅವರ ಮನೆಯ ಮೇಲೆ ದಾಳಿ ಮಾಡಿಸಲು ಪ್ರಯತ್ನಿಸುತ್ತಾಳೆ. ಹಿಂದೆ ಮೊದಲು ಆ ಮನೆಯನ್ನು ಸುಧಾಕರ್ ಸ್ವರ್ಣಲತಾ ಹೆಸರಿಗೆ ಬರೆದಿರುತ್ತಾನೆ. ಯಾವಾಗಲಾದರೆ ಇವರಿಬ್ಬರು ಬೇರೆಯಾಗುತ್ತಾರೋ ಆಗ ಆ ಮನೆಯನ್ನು ಮಾರಬೇಕೆಂದು ಡಿಸೈಡ್ ಮಾಡ್ತಾನೆ. ಆದರೆ ಸ್ವರ್ಣಲತಾ ಮಾತ್ರ ಕೋರ್ಟಿನಲ್ಲಿ ಕೇಸ್ ಕ್ಲೋಸ್ ಆಗದೆ ಅದನ್ನು ಮಾರುವುದಕ್ಕೆ ಅಧಿಕಾರ ಇಲ್ಲ ಅಂತ ಬೀಗ ಹಾಕಿದ್ದ ಮನೆಯ ಬೀಗವನ್ನು ಹೊಡೆದು ಹಾಕಿ ವಸ್ತುಗಳೆಲ್ಲವನ್ನು ಛಿದ್ರ ಮಾಡುತ್ತಾಳೆ. ಇದರಿಂದ ಸುಧಾಕರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶ್ರೀಲೀಲಾ ತಾಯಿಯ ಮೇಲೆ ದೂರನ್ನು ದಾಖಲಿಸುತ್ತಾನೆ. ಇನ್ನು ಈ ಕಡೆ ಶ್ರೀಲೀಲಾ ತನ್ನ ಪ್ರೊಫೆಷನಲ್ ಲೈಫ್ನಲ್ಲಿ ಮುನ್ನುಗ್ಗುತ್ತಿದ್ದರೆ ತಾಯಿಯ ಕಾರಣದಿಂದ ಯಾವತ್ತೂ ಮೀಡಿಯಾದಲ್ಲಿ ಹಾಟ್ ಟಾಪಿಕ್ ಆಗಿ ಸಂಚಲನವನ್ನು ಸೃಷ್ಟಿಸುತ್ತಿದ್ದಾಳೆ. ಮತ್ತೊಂದು ಕಡೆ ಸ್ವರ್ಣಲತಾ ತನಗೆ ಕ್ಲೋಸ್ ಆಗಿರುವ ಪೊಲಿಟಿಷಿಯನ್ಗೆ ಕರ್ನಾಟಕದ ಅಲಿಯನ್ಸ್ ಯೂನಿವರ್ಸಿಟಿ ಕಾಂಟ್ರಾಕ್ಟ್ ಕೊಡಿಸಬೇಕು ಎಂದು ರೌಡಿಗಳನ್ನು ಬಸ್ನಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿನ ವಿದ್ಯಾರ್ಥಿಗಳನ್ನು ಹೊಡೆಸಿದ್ದರಿಂದ ಪೊಲೀಸ್ ಸ್ಟೇಷನ್ನಲ್ಲಿ ಆಕೆಯ ಮೇಲೆ ಇನ್ನೊಂದು ದೂರನ್ನೋದು ದಾಖಲಾಗುತ್ತೆ. ಪ್ರಸ್ತುತ ಆಕೆ ಬೇಲ್ ಮೇಲೆ ಹೊರಗಡೆ ಓಡಾಡುತ್ತಿದ್ದಾಳೆ. ಇನ್ನು ಶ್ರೀಲೀಲಾ ಕೆರಿಯರ್ ಒಳ್ಳೆಯ ಫಾರ್ಮ್ನಲ್ಲಿ ಇದ್ದ ಸಮಯದಲ್ಲಿ ಇಂತಹ ವಿವಾದಗಳು ತೆರೆಯ ಮೇಲೆ ಬರುತ್ತಿದ್ದರೆ ಶ್ರೀಲೀಲಾ ಕೆರಿಯರ್ ತೊಂದರೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಅವಕಾಶಗಳು ಹೆಚ್ಚಾಗಿ ಗೋಚರಿಸುತ್ತಿವೆ ಎಂದೇ ಹೇಳಬಹುದು. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಸಿನಿ ರಂಗದಲ್ಲಿ ತನ್ನ ಮಗಳನ್ನು ಟಾಪ್ ಹೀರೋಯಿನ್ ಆಗಿ ಮಾಡಬೇಕಂತ 50+ ಹೀರೋಗಳೊಂದಿಗೆ 22 ವರ್ಷ ವಯಸ್ಸಿನ ತನ್ನ ಮಗಳನ್ನು ಹೀರೋಯಿನ್ ಆಗಿ ಬುಕ್ ಮಾಡಿಸುತ್ತಿದ್ದಾಳೆ. ಅಷ್ಟೇ ಅಲ್ಲದೆ ಮಗಳ ಸಂಭಾವನೆಯನ್ನು ತುಂಬಾವರೆಗೂ ಕಡಿಮೆ ಮಾಡಿ ಬ್ಯುಸಿ ಮಾಡಬೇಕೆಂದು ಆಕೆ ಕೇಳಾದಷ್ಟು ಶ್ರಮ ವಹಿಸುತ್ತಿದ್ದಾಳೆ ಸ್ವರ್ಣಲತಾ. ಸ್ನೇಹಿತರೆ, ಸುಂದರವಾದ ಗುಲಾಬಿ ಹೂವಿಗೆ ಮುಳ್ಳುಗಳು ಹೇಗಾದರೆ ಇರುತ್ತವೆಯೋ ಹಾಗೆಯೇ ಯಾವತ್ತೂ ನಗುತ್ತಿರುವವರ ಹಿಂದೆ ಕಷ್ಟಗಳು ಕೂಡ ಹಾಗೇನೇ ಇರುತ್ತವೆ. ಯಾವತ್ತೂ ನಗುತ್ತಲೇ ಇರುತ್ತಾರೆ ಅಲ್ವಾ, ಅವರಿಗೆ ಕಷ್ಟಗಳೇ ಇರುವುದಿಲ್ಲ ಅಂತ ಭಾವಿಸಬೇಡಿ, ಅವರಿಗೇನೆ ಕಷ್ಟಗಳು ಹೆಚ್ಚಾಗಿ ಇರುತ್ತವೆ. ಇನ್ನು ಮುಂದಾದರೂ ಸ್ವರ್ಣಲತಾ ಶ್ರೀಲೀಲಾ ತಂದೆ ಯಾರು ಎಂದು ಹೇಳಬೇಕು ಅಂತ ಬಯಸುತ್ತಾ ಇದು ಸ್ನೇಹಿತರೆ ಶ್ರೀಲೀಲಾ ಕುರಿತು ಹಲವು ಆಸಕ್ತಿಕರ ಮಾಹಿತಿಗಳು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ನಲ್ಲಿ ಇಟ್ಟುಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.